ಇರಾನ್ ಮೇಲೆ ದಾಳಿಗೆ ಬೆಳೆಸಿದ್ದ B2 ಸ್ಟೀಲ್ ಯುದ್ಧ ವಿಮಾನ. 69 ಅಡಿ ಉದ್ದ, 72,575 ಕೆಜಿ ತೂಕದ ವಿಮಾನ. ಈ ಯುದ್ಧ ವಿಮಾನಗಳ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅಮೆರಿಕದ B2 ಬಾಂಬರ್ ಯುದ್ಧ ವಿಮಾನಗಳು ಇರಾನ್ ಮೇಲೆ ದಾಳಿ ನಡೆಸಿದ್ದವು. ಅಮೆರಿಕದ ಮಿಜೋರಿ ವಾಯುನೆಲೆಯಿಂದ ಟೇಕ್ ಆಫ್ ಆಗಿದ್ದ ವಿಮಾನಗಳು ನಿರಂತರ 37 ಗಂಟೆ ಹಾರಾಟ ನಡೆಸಿ ದಾಳಿ ನಡೆಸಿದ್ದು ವಿಶೇಷ. B2 ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನಗಳು ಮಾಮೂಲಿ ಯುದ್ಧ ವಿಮಾನಗಳಂತೆ ಅಲ್ಲ, ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವ ವಿಮಾನಗಳು. ಬರೀ ಅಕ್ಕಿಯಂತೆ ಆಗಸದಲ್ಲಿ ಹಾರಾಟ ಮಾತ್ರ ನಡೆಸಲ್ಲ, ವಿಶ್ವದ ಅತ್ಯಂತ ಅಡ್ವಾನ್ಸ್ ಯುದ್ಧ ವಿಮಾನ. ಈ ಯುದ್ಧ ವಿಮಾನದ ಒಳಗೆ ಬಂಕ್, ಮೈಕ್ರೋವೇವ್, ಬೆಡ್, ಟಾಯ್ಲೆಟ್, ಫುಡ್ ಸೇರಿದಂತೆ ಸುದೀರ್ಘ ಅವಧಿಗೆ ಸಮಯ ಕಳೆದು ಬೇಕಾದ ಎಲ್ಲಾ ವ್ಯವಸ್ಥೆಯೂ ಇದೆ ಅನ್ನೋದು ವಿಶೇಷ. ಯುದ್ಧ ವಿಮಾನಗಳಲ್ಲಿ ಪೈಲಟ್ಗಳು ಕುಳಿತುಕೊಳ್ಳಲು ಬಿಟ್ಟರೆ ಬೇರೆ ಜಾಗ ಇರುವುದಿಲ್ಲ. ಯುದ್ಧ ವಿಮಾನಗಳು ಕಮರ್ಷಿಯಲ್ ಪ್ರಯಾಣಿಕರ ವಿಮಾನಗಳಂತೆ ವಿಶಾಲವಾಗಿ ಇರುವುದಿಲ್ಲ. ಆದ್ರೆ B2 ಸ್ಟೆಲ್ತ್ ಬಾಂಬರ್ ವಿಮಾನದಲ್ಲಿ ಪೈಲಟ್ಗಳು 2-3 ದಿನ ವರೆಗೆ ಕಾಲ ಕಳೆಯಲು ಬೇಕಾದ ವ್ಯವಸ್ಥೆ ಇದೆ. B2 ಸ್ಟೆಲ್ತ್ ಯುದ್ಧ ವಿಮಾನವನ್ನು ವೈರಿಗಳನ್ನು ಸೋಲಿಸಲು ವೈರಿಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಫೈಲೂರ್ ಮಾಡಿ ಮುನ್ನುಗ್ಗಲು ಮಾತ್ರ ವಿನ್ಯಾಸಗೊಳಿಸಿಲ್ಲ. B2 ಸ್ಟೆಲ್ತ್ ಬಾಂಬರ್ ವಿಮಾನದಲ್ಲಿ 2 ಪೈಲಟ್ಗಳು ಹಾರಾಟ ನಡೆಸಬಹುದು. ಪೈಲಟ್ಗಳ ಪೈಕಿ ಒಬ್ಬ ಪೈಲಟ್ ವಿಮಾನದ ಹಾರಾಟ ನಡೆಸುತ್ತಿದ್ದರೆ ಮತ್ತೊಬ್ಬ ಪೈಲಟ್ ಮಲಗಿಕೊಳ್ಳಲು ಬೆಡ್ ವ್ಯವಸ್ಥೆ ಇದೆ. ಚಿಕ್ಕದಾದ ಫ್ರಿಡ್ಜ್ ಕೂಡ ಇದೆ. ಮೈಕ್ರೋವೇವ್ ಓವನ್ ಮೂಲಕ ಆಹಾರವನ್ನು ಬಿಸಿ ಮಾಡಿಕೊಳ್ಳಬಹುದು. B2 ಯುದ್ಧ ವಿಮಾನವನ್ನು ಲ್ಯಾಂಡಿಂಗ್ ಮಾಡದೆ ಕನಿಷ್ಠ 2-3 ದಿನ ಹಾರಾಟ ನಡೆಸಲಾಗುತ್ತದೆ. ಆಗಸದಲ್ಲೇ ಈ ವಿಮಾನಕ್ಕೆ ಬೇರೊಂದು ವಿಮಾನದ ಮೂಲಕ ಇಂಧನ ಭರ್ತಿ ಮಾಡಲಾಗುತ್ತದೆ. ಹೀಗಾಗಿ 2-3 ದಿನಗಳ ಕಾಲ ಪೈಲಟ್ಗಳು ಕಂಫರ್ಟ್ ಆಗಿ ಇರಲು ಯುದ್ಧ ವಿಮಾನವನ್ನು ರೆಡಿ ಮಾಡಲಾಗಿದೆ. ಈ ಯುದ್ಧ ವಿಮಾನದಲ್ಲಿ ಸ್ನಾಕ್ಸ್, ಫುಡ್ ಇಟ್ಟುಕೊಂಡು ಬಿಸಿ ಮಾಡಿಕೊಂಡು ಸೇವಿಸಬಹುದು. ಇದರಿಂದ ಪೈಲಟ್ಗಳಿಗೆ ಹಸಿವು, ಸುಸ್ತು ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಫುಡ್ ರ್ಯಾಕ್ ನಲ್ಲಿ ಕ್ಯಾಂಡಿ ಬಾರ್, ಸ್ಯಾಂಡ್ವಿಚ್, ಮಿಲ್ಕ್, ಎನರ್ಜಿ ಡ್ರಿಂಕ್ಸ್ ಇಟ್ಟುಕೊಳ್ಳಬಹುದು. ಇದರಿಂದಾಗಿ ಅಮೆರಿಕದ B2 ಸ್ಟೆಲ್ತ್ ಯುದ್ಧ ವಿಮಾನದ ಮೂಲಕ 30-40 ಗಂಟೆ ಹಾರಾಟ ನಡೆಸಿ ಜಗತ್ತಿನ ಯಾವುದೇ ಭಾಗಕ್ಕೆ ಬೇಕಾದರೂ ಹೋಗಿ ದಾಳಿ ನಡೆಸುವ ಶಕ್ತಿ, ಸಾಮರ್ಥ್ಯವನ್ನು ಈ ಯುದ್ಧ ವಿಮಾನ ಹೊಂದಿದೆ. ಈ ಯುದ್ಧ ವಿಮಾನವೇ ವೈರಿಗಳನ್ನು ಕೊಲ್ಲುತ್ತೆ, ವೈರಿಗಳನ್ನು ಯಾಮಾರಿಸಿ ದಾಳಿಗಳನ್ನು ನಡೆಸುತ್ತದೆ. ಕಳೆದ ವಾರ ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ಬಾಂಬ್ ದಾಳಿಗೆ ಅಮೆರಿಕ ಇದೇ B2 ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನವನ್ನು ನಿಯೋಜಿಸಿದ್ದು ವಿಶೇಷ. 90ರ ದಶಕದಲ್ಲಿ ಜಗತ್ತಿನಲ್ಲಿ ಶೀತಲ ಸಮರ ಅಂತ್ಯವಾದ ಬಳಿಕ ಅಮೆರಿಕ 132 B2 ಬಾಂಬರ್ ಯುದ್ಧ ವಿಮಾನ ನಿರ್ಮಾಣಕ್ಕೆ ಪ್ಲಾನ್ ಹೊಂದಿತ್ತು. ಅಮೆರಿಕದ ಡಿಫೆನ್ಸ್ ಬಜೆಟ್ ಕಡಿತವಾದ್ದರಿಂದ 21 B2 ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನ ತಯಾರಿಸಿದೆ. ಪ್ರತಿಯೊಂದು B2 ಸ್ಟೆಲ್ತ್ ಯುದ್ಧ ವಿಮಾನ ರಿಸರ್ಚ್, ಡೆವಲಪ್ಮೆಂಟ್ ಹಾಗೂ ನಿರ್ಮಾಣಕ್ಕೆ $2.2 ಬಿಲಿಯನ್ ವೆಚ್ಚವಾಗಿದೆ. ಅಮೆರಿಕದಲ್ಲಿ B2 ಸ್ಟೆಲ್ತ್ ಬಾಂಬರ್ ವಿಮಾನಗಳ ಪೈಕಿ ಒಂದು ಯುದ್ಧ ವಿಮಾನ ಅಪಘಾತದಲ್ಲಿ ಹಾಳಾಗಿದೆ. 2008ರಲ್ಲಿ ಅಂಡರ್ಸನ್ ಏರ್ಬೇಸ್ ನಿಂದ ಟೇಕ್ ಆಫ್ ಆಗುವಾಗ ಯುದ್ಧ ವಿಮಾನವೊಂದು ಅಪಘಾತಕ್ಕೀಡಾಗಿತ್ತು. 2 ಪೈಲಟ್ಗಳು ಸೇಫ್ ಆಗಿ ವಿಮಾನದಿಂದ ಜಂಪ್ ಮಾಡಿ ಎಸ್ಕೇಪ್ ಆದರು. ಮತ್ತೊಂದು ವಿಮಾನ ಸೇವೆಯಿಂದ ನಿವೃತ್ತಿ ತೆಗೆದುಕೊಂಡಿದೆ. ಇಂದು ಅಮೆರಿಕದ ಸೇನೆಯ ಬಳಿ 19 B2 ಸ್ಟೆಲ್ತ್ ವಿಮಾನಗಳಿವೆ. ಇವೆಲ್ಲವೂ ಮಿಜೋರಿಯ ವೈಟ್ ಮ್ಯಾನ್ ಏರ್ ಫೋರ್ಸ್ ಬೇಸ್ ನಲ್ಲಿವೆ. B2 ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನಗಳನ್ನು ವೈರಿ ರಾಷ್ಟ್ರಗಳ ರಡಾರ್ಗಳ ಪತ್ತೆ ಹಚ್ಚಲು, ಒಡೆದು ಉರುಳಿಸಲು ಸಾಧ್ಯವೇ ಇಲ್ಲ. ಇದೊಂದು ಮಲ್ಟಿ ರೋಲ್ ಹೆವಿ ಬಾಂಬರ್ ಯುದ್ಧ ವಿಮಾನ. ಈ ಯುದ್ಧ ವಿಮಾನದ ಟ್ರಸ್ಟ್ 17,300 ಪೌಂಡ್ಸ್ ಪರ್ ಇಂಜಿನ್ ಆಗಿದೆ. 17 ಅಡಿ ಎತ್ತರ ಇರುವ ಈ ವಿಮಾನವು 69 ಅಡಿ ಉದ್ದ ಇದೆ. ಖಾಲಿ ಯುದ್ಧ ವಿಮಾನ 72,575 ಕೆಜಿ ತೂಕ ಇದೆ. 1,52,634 ಕೆಜಿ ತೂಕದೊಂದಿಗೆ ಟೇಕ್ ಆಫ್ ಆಗುವ ಸಾಮರ್ಥ್ಯ ಹೊಂದಿದೆ. B2 ಸ್ಟೆಲ್ತ್ ಬಾಂಬರ್ ವಿಮಾನದ ಬಳಿಕ ಅಮೆರಿಕ B-21 ರೈಡರ್ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸುತ್ತಿದೆ. B-21 ರೈಡರ್ ಯುದ್ಧ ವಿಮಾನವು 6ನೇ ಜನರೇಷನ್ ಯುದ್ಧ ವಿಮಾನ. ಅಮೆರಿಕದ ಏರ್ ಫೋರ್ಸ್ಗೆ ಈಗ 200 B-21 ರೈಡರ್ ಬಾಂಬರ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಪ್ಲಾನ್ ಹಾಕಿಕೊಂಡಿದೆ.